ನೀವು ದೇವಸ್ಥಾನಕ್ಕೆ ಬಂದಾಗ ಸ್ನಾನ ಮಾಡಬೇಕಾದ್ರೆ 20 ರೂಪಾಯಿ ಕೊಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಕೂಡ ಆಗ್ಬೋದ್ರಿ. ಇಲ್ಲ ನನಗೆ ರೂಮ್ ಬೇಕಾದ್ರೆ ರೂಮ್ ಕೂಡ ಅವೈಲೇಬಲ್ ಇದಾವ್ರಿ, ರೂಮ್ ಕೂಡ ಬುಕ್ ಮಾಡಬಹುದು. ಅದೇ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ನಾನು ರೂಮ್ ಬುಕ್ ಮಾಡಿಲ್ರಿ. 20 ರೂಪಾಯಿ ಕೊಟ್ಟು ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀನಿ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗರೂಪದಲ್ಲಿ ಆರಾಧಿಸಲಾಗುತ್ತದೆ. ಯಾವುದೇ ರೀತಿಯಾದ ಸರ್ಪದೋಷ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿದರೆ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹಲವಾರು ಪ್ರದೇಶಗಳಿಂದ ಡೈರೆಕ್ಟ್ ಆಗಿ ಬಸ್ ಹಾಗೂ ರೈಲುಗಳ ಸೌಲಭ್ಯವಿದೆ. ನೀವು ದೇವಸ್ಥಾನಕ್ಕೆ ಬಂದ ಮೇಲೆ ಲಗೇಜ್ ಇಲ್ಲಿ ಇಡಬೇಕಂತ ಯೋಚನೆ ಮಾಡ್ತಾ ಇದ್ರಿ, ಇಲ್ಲಿ ದೇವಸ್ಥಾನ ವತಿಯಿಂದ ಫ್ರೀ ಆಗಿ ಲಗೇಜ್ ಕೌಂಟರ್ ಕೂಡ ಇದೆ ರೀ. ನೀವು ಇಲ್ಲಿ ಲಗೇಜ್ ಇಟ್ಟು ನೀವು ದರ್ಶನ ಕೂಡ ಹೋಗಬಹುದ್ರಿ. ನೀವು ದೇವಸ್ಥಾನದಲ್ಲಿ ಹೋಗ್ಬೇಕಾದ್ರೆ ಲಗೇಜ್ ಅವಕಾಶ ಇಲ್ರಿ ಒಳಗ್ರಿ, ಅದಕ್ಕೆ ನಾನು ಇಲ್ಲಿ ಲಗೇಜ್ ಕೌಂಟರ್ ಅಲ್ಲಿ ಲಗೇಜ್ ಇಟ್ಟು ಹೋಗ್ತಾ ಇದ್ದೀನ್ರಿ. ನೀವು ಕೂಡ ಬಂದಾಗ ಇಲ್ಲಿ ಲಗೇಜ್ ಕೌಂಟರ್ ಅಲ್ಲಿ ಬ್ಯಾಗ್ ಇಟ್ಟು ಹೋಗ್ಬಹುದ್ರಿ. ಅದು ಫ್ರೀ ಆಗಿದೆ ರೀ, ಏನು ಕಾಸ್ಟ್ ಇಲ್ಲ. ನೀವು ಲಗೇಜ್ ಕೌಂಟರ್ ನಲ್ಲಿ ಲಗೇಜ್ ಇಟ್ಟರೆ ಈ ರೀತಿಯಾದ ಒಂದು ಟೋಕನ್ ಕೊಡ್ತಾರೆ. ನೀವು ವಾಪಸ್ ಲಗೇಜ್ ತೆಗೆದುಕೊಳ್ಳಬೇಕಾದ್ರೆ ಈ ಟೋಕನ್ ತೋರಿಸಿ ತೆಗೆದುಕೊಳ್ಳಬೇಕು.